ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ರಾಶಿ ಭವಿಷ್ಯದ ಪ್ರಖ್ಯಾತ ಜ್ಯೋತಿಷಿ ಅಂದ್ರೆ ನಮ್ಮ ರೇಣುಕಾರಾಧ್ಯ ಗುರೂಜಿಯವರು ಹಲವಾರು ಭವಿಷ್ಯವನ್ನು ನುಡಿದಿದ್ರು. ಅವೆಲ್ಲವೂ ನಿಜವಾಗ್ತಾ ಬರ್ತಾ ಇದೆ. ಅದೇ ರೀತಿ ಶುಕ್ರನ ಸ್ಥಾನ ಪಲಟವಾಗ್ತಾ ಇದೆ. ಶುಕ್ರನ ಸ್ಥಾನ ಪಲಟದಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಜೊತೆಗೆ ಶುಕ್ರ ದಶೆ ಅಂದ್ರೆ ಶುಕ್ರನ ಫಲ ಸಿಗೋದಕ್ಕಾಗಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ತಾರೆ. ಜೊತೆಗೆ ಇವತ್ತಿನ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದಂತಹ ಶ್ರೀ ರೇಣುಕಾರಾಧ್ಯ ಗುರೂಜಿ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಸತ್ ಉಪಹಸಿಯೇ ನಮಃ. ಗೌರಿ ವಿಮಾಯ ಸಲಿಲ ನಿದಕ್ಷತೆ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಪದೇ ನವಪದೇ ಭುವಜೇ ಸಹಸ್ರಾಕ್ಷರ ಪರಮೇ ಯೋಮಂ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿ ಕುಂಡ ಸಂಭೂತ ದೇವಕಾರ್ಯ ಸಮದ್ಯತ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಗುರುಜಿ, ಎಂದಿನಂತೆ ಕಾರ್ಯಕ್ರಮದ ಆರಂಭದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಮ್ಮ ವೀಕ್ಷಕರದ್ದು. ಮೊದಲ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ತಿಳಿಸಿ ಗುರುಜಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ಇರ್ತಕ್ಕಂಥದ್ದು ಮೂಲಾ ನಕ್ಷತ್ರದ ಒಂದು ಭಾವ. ಮೂಲಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರವಿರ್ತಕ್ಕಂಥದ್ದು ಏನೆಲ್ಲ ಫಲಾಫಲಗಳನ್ನು ನೋಡಬಹುದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಭೂಮಿ ಮತ್ತು ವಾಹನ ಖರೀದಿಗೆ ಕಾಲಗಳು ಕೂಡಿ ಬರ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು. ಪಿತೃವಿನಿಂದ ನಷ್ಟ ಮತ್ತು ಅನಗತ್ಯವಾದಂಥ ಕಿರಿಕಿರಿಗಳು ಉತ್ಪತ್ತಿಯಾಗ್ತಕ್ಕಂಥದ್ದು. ತಾಯಿಯಿಂದ ಅನುಕೂಲವಾಗ್ತಕ್ಕಂಥದ್ದು. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಹೊಂದತಕ್ಕಂಥದ್ದು, ಪ್ರಗತಿಯನ್ನು ಕಾಣತಕ್ಕಂಥ ಯೋಗ ಫಲಗಳು ಕೂಡಿ ಬರ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಈ ಮೇಷರಾಶಿ ನೋಡ್ತಕ್ಕಂಥದ್ದು. ಶ್ವಾನಕ್ಕೆ ಆಹಾರವನ್ನು ಹಾಕೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀನು ನೋಡ್ಬೋದು. ಇನ್ನು ವೃಷಭ ರಾಶಿ ಆಕಸ್ಮಿಕವಾದ ಧನಲಾಭವಾಗ್ತಕ್ಕಂಥದ್ದು. ಹಿರಿಯ ಸಹೋದರರೊಂದಿಗೆ ಕಿರಿಕಿರಿ ಮತ್ತು ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ವಾತಾವರಣ. ಹತ್ತಿರದ ಪ್ರಯಾಣ, ಪತ್ರ ವ್ಯವಹಾರಗಳಿಂದ ಗೃಹ ಬದಲಾವಣೆಯಿಂದ ತೊಂದರೆಗೆ ಸಿಲುಕಾಕೊಳ್ತಕ್ಕಂಥ ಒಂದು ಸನ್ನಿವೇಶಗಳು. ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥದ್ದು. ವಾಹನದಿಂದ ಪೆಟ್ಟನ್ನು ಮಾಡಿಕೊಳ್ತಕ್ಕಂಥದ್ದು. ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು. ತಂದೆಯಿಂದ ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು ಅಥವಾ ತಂದೆಯ ಬಂಧುಗಳಿಂದ ಬಾಧೆಯನ್ನು ಅಥವಾ ನೋವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಇವತ್ತಿನ ದಿವಸ ಈ ವೃಷಭ ರಾಶಿಯನ್ನು ನೋಡ್ತಕ್ಕಂಥದ್ದು. ಓಂ ಚಂದ್ರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀನು ನೋಡಬಹುದು. ಇನ್ನು ಮಿಥುನ ರಾಶಿ ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿಗಳಿಂದ ಕಿರಿಕಿರಿಯನ್ನು ಅನುಭವಿಸ್ತಕ್ಕಂಥದ್ದು. ಸಂಗಾತಿಯಿಂದ ಸ್ನೇಹಿತರಿಂದ ಧನಾಗಮನವಾಗ್ತಕ್ಕಂಥ ಯೋಗ ಫಲಗಳು ಕೂಡಿ ಬರ್ತಕ್ಕಂಥ ಒಂದು ಸಾಧ್ಯತೆಗಳು. ಆಧ್ಯಾತ್ಮದ ಬಗ್ಗೆ ಹೆಚ್ಚು ಒಲವನ್ನು ತೋರಿಸ್ತಕ್ಕಂಥ ಒಂದು ದಿವಸವಾಗಿರ್ತಕ್ಕಂಥದ್ದು ಮಿಥುನ ರಾಶಿ ನೋಡ್ತಕ್ಕಂಥದ್ದು. ದಂಪತಿಗಳಿಗೆ ತಾಂಬೂಲವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕ್ರಮೇಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಕಟಕ ರಾಶಿ ಶತ್ರು ಕಾಟಗಳು ಬಾಧಿಸ್ತಕ್ಕಂಥದ್ದು. ಮೈಕೈ ನೋವು, ಗ್ಯಾಸ್ಟ್ರಿಕ್, ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿ ಕಾಯಿಲೆಗಳು ಉಲ್ಬಣವಾಗ್ತಕ್ಕಂಥದ್ದು. ಪಿತೃವಿನಿಂದ ಸಾಲದ ಸಂದರ್ಭಗಳು ಅಂದರೆ ತಂದೆಯಿಂದ ಸ್ವಲ್ಪ ಸಾಲದ ಸುಳಿಗೆ ಸಿಲುಕಾಕೊಳ್ತಕ್ಕಂಥ ಒಂದು ಯೋಗ ಫಲಗಳು ಕೂಡಿ ಬರ್ತಕ್ಕಂಥದ್ದು. ಅದು ಸಂಗಾತಿಯೊಂದಿಗೆ ಸ್ವಲ್ಪ ಮನಸ್ತಾಪ, ಒತ್ತಡಗಳನ್ನು ಅನುಭವಿಸ್ತಕ್ಕಂಥದ್ದು. ನಾನು ಅಂತಕ್ಕಂಥ ಒಂದು ಪ್ರವೃತ್ತಿಗಳು ಜಾಸ್ತಿ ಆಗ್ತಕ್ಕಂಥದ್ದು. ಮಾತಿನಿಂದ ಸಮಸ್ಯೆಗಳು ಬರ್ತಕ್ಕಂಥದ್ದು. ಮಾತಿನಿಂದ ದಾಂಪತ್ಯದಲ್ಲಿ ಕಲಹಗಳು ಬರ್ತಕ್ಕಂಥದ್ದು. ಪಾಲುದಾರಿಕೆಯಲ್ಲಿ ಸಮಸ್ಯೆಗಳು ಉತ್ಪತ್ತಿಯಾಗ್ತಕ್ಕಂಥ ಒಂದು ಸನ್ನಿವೇಶ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟಗಳನ್ನು ಅನುಭವಿಸ್ತಕ್ಕಂಥ ವಾತಾವರಣಗಳು ಇವತ್ತಿನ ದಿವಸ ಈ ಕಟಕ ರಾಶಿ ನೋಡ್ತಕ್ಕಂಥದ್ದು. ಕುಲದೇವತೆಗೆ ಹಾಲಿನ ಅಭಿಷೇಕವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಸಿಂಹರಾಶಿ ಮಕ್ಕಳಿಗಾಗಿ ಅಧಿಕ ಖರ್ಚು ಮಾಡ್ತಕ್ಕಂಥದ್ದು. ಆಕಸ್ಮಿಕವಾಗಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳ ದರ್ಶನದ ಭಾಗ್ಯ ಸಿಗ್ತಕ್ಕಂಥದ್ದು. ಮಕ್ಕಳು ಆಕಸ್ಮಿಕವಾಗಿ ತೊಂದರೆ ಮತ್ತು ಅವಘಡಗಳನ್ನು ಅನುಭವಿಸ್ತಕ್ಕಂಥದ್ದು. ಅಪಘಾತಗಳಿಗೆ ಬಲಿ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳು. ಸ್ವಂತವಾಗಿ ಏನೇ ಮಾಡೋದಕ್ಕೆ ಹೋದ್ರೂ ಕೂಡ ಅಡೆತಡೆಗಳು ಜಾಸ್ತಿ ಆಗ್ತಕ್ಕಂಥದ್ದು. ಆ ರೋಗ ಬಾಧೆಗಳು ಅಂತಕ್ಕಂಥದ್ದು ವಿಪರೀತವಾಗಿ ಕಾಡ್ತಕ್ಕಂಥದ್ದು. ಜ್ವರ, ಮೈಕೈ ನೋವು, ಪಿತ್ತ ಬಾಧೆಗಳು ಜಾಸ್ತಿ ಆಗ್ತಕ್ಕಂಥದ್ದು. ಉಷ್ಣ ಬಾಧೆಗಳು ಜಾಸ್ತಿ ಆಗ್ತಕ್ಕಂಥದ್ದು. ಕಣ್ಣು ಹುರಿ ಜಾಸ್ತಿ ಆಗ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಇವತ್ತಿನ ದಿವಸ ಈ ಸಿಂಹರಾಶಿ ಅನ್ನೋದಾಗಿರುವಂಥದ್ದು. ಓಂ ಶ್ರೀ ಸತ್ಯ ಸಾಯಿನಾಥಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಕನ್ಯಾ ರಾಶಿ ಸ್ಥಿರಾಸ್ತಿ ವಾಹನದಿಂದ ಲಾಭವಾಗ್ತಕ್ಕಂಥದ್ದು. ಮಾನಸಿಕವಾಗಿ ಸಾಂಸಾರಿಕ ಅಥವಾ ದಾಂಪತ್ಯ ಜೀವನದಿಂದ ಮುಕ್ತಿ ಪಡೆಯೋದಕ್ಕೆ ದಾರಿಯಾಗ್ತಕ್ಕಂಥದ್ದು. ಆಧ್ಯಾತ್ಮದ ಕಡೆಗೆ ಒಲವು ಹೆಚ್ಚಾಗ್ತಕ್ಕಂಥ ಒಂದು ದಿವಸ. ಹಿರಿಯ ಸಹೋದರನಿಂದ ಧನಾಗಮನ, ವಾಹನ ಸೌಖ್ಯಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು. ಆದರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಭಾವನೆಗಳಿಗೆ, ಕಲ್ಪನೆಗಳಿಗೆ ಪೆಟ್ಟು ಬೀಳ್ತಕ್ಕಂಥದ್ದು.
ಪ್ರೀತಿ ವಿಶ್ವಾಸದಲ್ಲಿ ದ್ರೋಹವಾಗ್ತಕ್ಕಂಥದ್ದು, ಪ್ರೀತಿ ವಿಶ್ವಾಸಗಳಿಗೆ ಸಂಬಂಧಪಟ್ಟಂತೆ ಒತ್ತಡಕ್ಕೆ ಸಿಲುಕಾಕೊಳ್ತಕ್ಕಂಥದ್ದು, ನಿದ್ರಾ ಭಂಗವನ್ನು ಮಾಡಿಕೊಳ್ತಕ್ಕಂಥ ವಾತಾವರಣ, ಎಲ್ಲಿ ಆಯುಷ್ಯಕ್ಕೆ ಕುತ್ತು ಬಂದುಬಿಡ್ತದೋ ಅನ್ನೋ ರೀತಿಯಾದಂಥ ಆತಂಕಗಳು, ಮಾಟ ಮಂತ್ರ ತಂತ್ರವಾಗ್ಬಿಟ್ಟಿದೆ ಅಥವಾ ಯಾವುದೋ ದೇವರ ಶಾಪಕ್ಕೆ ಗುರಿಯಾಗ್ಬಿಟ್ಟಿದೆ ಅನ್ನೋ ರೀತಿಯಾದಂಥ ಮನೋಧೋರಣೆಗಳು ಜಾಸ್ತಿ ಆಗ್ತಕ್ಕಂಥದ್ದನ್ನು ಕನ್ಯಾ ರಾಶಿ ನೋಡ್ತಕ್ಕಂಥದ್ದು. ದಂಪತಿಗಳಿಗೆ ಅನ್ನದಾನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಓಕೆ ಗುರುಜಿ, ಪ್ರಕಾಶ್ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ಜನ್ಮ ದಿನಾಂಕ ತಿಳಿಸಿ. 3ನೇ ತಾರೀಕು ಓಕೆ 9ನೇ ತಿಂಗಳು ಓಕೆ 1978. ಓಕೆ, ಹುಟ್ಟಿದ ಸಮಯ ತಿಳಿಸಿ. 8:35 ರಾತ್ರಿ. ಮಾತಾಡಿ ಗುರುಜಿ ಹತ್ರ. ನಮ ಶಿವಾಯ. ನಮಸ್ಕಾರ ಗುರುಗಳ. ಎಷ್ಟು ಸಮಯ? 11 8:35 8:35 ರಾತ್ರಿ. ಆಗಲಿ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಬೆಂಗಳೂರಿಂದಾನೆ. ಏನು ಮಾಡ್ಕೊಂಡಿದ್ದೀರಿ? ನಾವು ರಿಯಲ್ ಎಸ್ಟೇಟ್ ಮಾಡ್ತೀರಿ, ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇದ್ದೀರಿ. ಆಗಲಿ. ಈ ಜಾತಕ ಜನನವಾಗಿರ್ತಕ್ಕಂಥದ್ದು ಉತ್ತರ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಲಗ್ನಾಂಶವನ್ನು ನೋಡಿದಾಗ ರೇವತಿ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು. ಪ್ರಾರಂಭದಲ್ಲಿ ಪರವಾಗಿಲ್ಲ ಅಂತಕ್ಕಂಥದ್ದು ಅನಿಸಿದ್ರೂ ಕೂಡ ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ ಮೋಸಕ್ಕೆ ಒಳಗಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು, ಆರ್ಥಿಕವಾದಂಥ ಮೋಸಕ್ಕೊಳಗಾಗ್ತಕ್ಕಂಥದ್ದು, ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು, ಸಾಲದ ಸುಳಿಗೆ ಸಿಲುಕಾಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು, ಅದರ ಜೊತೆಯಲ್ಲಿ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವ್ಯತ್ಯಾಸಗಳನ್ನು ನೋಡ್ತಕ್ಕಂಥ ಒಂದು ಸ್ಥಿತಿಗಳು. ಉಷ್ಣ ಅಂತಕ್ಕಂಥದ್ದು, ಬೆನ್ನು ಸೆಳೆತ ಜಾಸ್ತಿ, ಅಂದರೆ ಆ ಮಧ್ಯದ ಬೆನ್ನು ಸೆಳೆತ ಜಾಸ್ತಿ ಆಗ್ತಕ್ಕಂಥದ್ದು, ತಲೆನೋವು ಬರ್ತಕ್ಕಂಥದ್ದು, ಸ್ವಲ್ಪ ಆವಾಗವಾಗ ಇನ್ಫೆಕ್ಷನ್ಸ್ಗಳು ಅಂತ ಹೇಳ್ತಾರೆ, ಅಂದರೆ ಈ ಉಸಿರಾಟಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಇನ್ಫೆಕ್ಷನ್ಸ್ಗಳು ಆಗ್ತಕ್ಕಂಥದ್ದು, ಇಂಥವೇನಾದರೂ ನಡೀತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಈ ಜಾತಕ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ತನ್ನ ಹೂಡಿಕೆ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ ಆಗ್ತಾ ಇಲ್ಲ, ಇನ್ವೆಸ್ಟ್ ಮಾಡಿದ್ದು ಬರ್ತಾ ಇಲ್ಲ ಅನ್ನೋ ರೀತಿಯಾದಂಥ ಆತಂಕಗಳು ಒಂದು ಕಡೆ ಆದರೆ, ಭಗವಂತ ಕೊಟ್ಟಿರ್ತಕ್ಕಂಥದ್ದು ಉಂಟು, ಯಾವುದೂ ಇಲ್ಲ, ಬಟ್ ಅದನ್ನು ಅನುಭವಿಸೋಕೆ ಆಗ್ತಾ ಇಲ್ಲ ಅನ್ನೋ ರೀತಿಯಾದ ಆತಂಕ ನಿಮ್ಮ ಸ್ವರದಲ್ಲೂ ಕಾಣ್ತಾ ಇರ್ತಕ್ಕಂಥದ್ದು, ಈ ಜಾತಕದಲ್ಲೂ ಕೂಡ ತೋರಿಸ್ತಾ ಇರ್ತಕ್ಕಂಥ ಸ್ಪಷ್ಟವಾಗಿ ಹೇಳ್ತದೆ. ಹೌದೋ ಅಲ್ವೋ? ಹೌದು ಗುರುಗಳೇ, ಹೇಳಿ, ಏನಾಗಬೇಕು? ಏನಿಲ್ಲ, ತುಂಬಾ ದಿವಸದಿಂದ ವ್ಯಾಪಾರಗಳಿಲ್ಲ, ತುಂಬಾ ವರ್ಷಗಳಿಂದ. ಯಾವುದು ಹತ್ರ ಬರುತ್ತೆ, ಕೈ ಹತ್ತಲ್ಲ, ಬಾಯಿ ಅಂತಲ್ಲ. ಆಗಲಿ, ಇಲ್ಲಿವರೆಗೂ ಅದನ್ನೇ ಹೇಳಿದ್ದು. ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ, ಒಂದು ಕೆಲಸವನ್ನು ಮಾಡಿ. ರಾಹು ಪ್ರಭಾವ ಅಂದಾಗ ಮಟ್ಟ ಹಾಕಬೇಕು, ಆದರೂ ಷಷ್ಠಾಧಿಪತಿ ಎಲ್ಲವನ್ನೂ ಕೂಡ ಮಟ್ಟ ಹಾಕಬೇಕು ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ, ನರಕವನ್ನು ಅನುಭವಿಸಬೇಕಾದಂಥ ವಾತಾವರಣಗಳು ನಿರ್ಮಾಣವಾಗ್ತದೆ ಅಂತ ಹೇಳ್ತದೆ. ಯೋಚನೆ ಮಾಡೋವಂಥದ್ದು ಬೇಡ, ಹತ್ತಿರದಲ್ಲೇ ಇದೆ, ಏನೋ ಅದರಿಂದ ಬಿಡುಗಡೆ ಹೊಂದತಕ್ಕಂಥ ಒಂದು ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ನಿಮ್ಮ ಕುಲದೇವತೆಗೆ ಪ್ರತಿ ಪೌರ್ಣಿಮೆ ದಿವಸ ನಿಮ್ಮ ಕುಲದೇವತೆಯ ದರ್ಶನವನ್ನು ಮಾಡ್ತಕ್ಕಂಥದ್ದು. ಆ ಪೌರ್ಣಿಮೆ ದಿವಸ ನಿಮ್ಮ ಮನೆಯಲ್ಲೇ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಶ್ರೀಮತಿಯವರ ಕೈಯಿಂದ ಪ್ರಸಾದ ಅಥವಾ ಊಟವಾದರೂ ಆಗ್ಬೋದು ಮಾಡಿಸ್ಕೊಂಡು ತೊಗೊಂಡೋಗಿ ಮನೆಯಲ್ಲೇ ತಯಾರು ಮಾಡ್ಕೊಂಡು ನಿಮ್ಮ ಶ್ರೀಮತಿ ಕೈಯಲ್ಲೇ ತಯಾರು ಮಾಡ್ಕೊಂಡು ತೊಗೊಂಡೋಗ್ತಕ್ಕಂಥದ್ದು, ಅಥವಾ ಅಲ್ಲೇ ಹೋಗಿ ತಯಾರು ಮಾಡ್ತಕ್ಕಂಥ ಒಂದು ಇದನ್ನಾದರೂ ಮಾಡ್ಬೋದು. ತೊಗೊಂಡೋಗಿ ಅಲ್ಲಿ ಬರ್ತಕ್ಕಂಥ ಕನಿಷ್ಠ ಅಂದ್ರೂ ಕೂಡ 11 ಜನಕ್ಕಾದ್ರೂ ಕೂಡ ಅನ್ನದಾನವನ್ನು ಮಾಡ್ತಕ್ಕಂಥದ್ದು. 48 ಪೌರ್ಣಿಮೆಗಳ ಕಾಲ ಮಾಡ್ತಕ್ಕಂಥದ್ದನ್ನು ಮಾಡಿ, ಅಲ್ಲಿಗೆ ನಿಮ್ಮ ದಾರಿದ್ರ್ಯತನ ಅಳಿದು ಹೋಗ್ತದೆ. ಯಾಕೆಂದರೆ ನಿಮ್ಮ ಪೂರ್ವಿಕರು ಒಂದು ಹರಕೆಯನ್ನು ಮಾಡಿದ್ದರು. ಯಾಕೆಂದರೆ ಒಂದು ಮಠಮಾನ್ಯಕ್ಕೆ, ಒಂದು ಮಠಕ್ಕೆ ಅನ್ನದಾನವನ್ನು ನಾವು ಪೂರ್ಣವಾಗಿ ಮಾಡ್ತೀವಿ ಅಂತ, ಅದು ಈಡೇರಿಲ್ಲ. ಇದನ್ನ ಈಡೇರಿಸಿ ನಿಮ್ಮ ಮನೆ ಮೇಲೆ ಬರುತ್ತೆ. ಶುಭವಾಗಲಿ. ಓಕೆ ಪ್ರಕಾಶ್ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮಂಜುಳಾ ಕರೆ ಮಾಡಿದ್ದಾರೆ ತಿಪ್ಟೂರಿನಿಂದ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಹೇಳಿ ಮಾ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆನೇ ಕೇಳಬೇಕಾಗಿ. ನಿಮ್ಮ ಜನ್ಮ ದಿನಾಂಕ ತಿಳಿಸಿ. 30/4/1990. ಓಕೆ ಮಾ, ಹುಟ್ಟಿದ ಸಮಯ ಹೇಳಿ ಮಾ. ಹುಟ್ಟಿದ ಸಮಯ ಗೊತ್ತಿಲ್ಲ ಮೇಡಮ್. ಓಕೆ ಮಾ, ಮಾತಾಡಿ ಗುರುಜಿ ಹತ್ರ. ನಮ ಶಿವಾಯ. ನಮಸ್ತೆ ಗುರುಜಿ. ನಮ ಶಿವಾಯ. ಎಲ್ಲಿಂದ ಕರೆ ಮಾಡ್ತಾರ ತಾಯಿ? ಕಿತ್ತೂರಿಂದ ಗುರುಜಿ. ಏನು ಹೆಸರು? ಮಂಜುಳಾ ಅಂತ. ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸ್ವರವನ್ನು ಆಧಾರವಾಗಿ ತೆಗೆದುಕೊಂಡು ನೋಡಿದಾಗ ಸಾಮಾನ್ಯವಾಗಿ ಈ ಜಾತಕಕ್ಕೆ ತುಂಬ ಒತ್ತಡವನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತದೆ. ಉದ್ಯೋಗದಲ್ಲಿ ಪ್ರಗತಿ ಅಥವಾ ಮೇಲೆ ಬರೋದಕ್ಕಾಗ್ತಾ ಇಲ್ಲ ಅಂತಕ್ಕಂಥ ಒಂದು ಸ್ಥಿತಿಗತಿಗಳು, ಯಾಕೋ ಆರೋಗ್ಯದ ಸ್ಥಿತಿಗತಿಗಳು ಸರಿ ಇಲ್ಲ, ತಿಂಗಳ ದಿವಸಗಳಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳು, ತುಂಬ ವೀಕ್ನೆಸ್ ಅಂತಂತಾರೆ, ಅಂದರೆ ಸುಸ್ತು ಜಾಸ್ತಿ ಆಗ್ತಕ್ಕಂಥದ್ದು, ಯಾಕೋ ಯಾರನ್ನ ನೋಡಿದ್ರೂ ವಿಪರೀತ ಸಿಟ್ಟು ಜಾಸ್ತಿ ಆಗ್ತಕ್ಕಂಥದ್ದು, ಯಾರನ್ನು ಮಾತಾಡಿಸ್ಬೇಕು ಅಂದ್ರೂ ಕೂಡ ಒಂಟಿಯಾಗಿರಬೇಕು ಅನ್ನೋ ರೀತಿಯಾದಂಥ ಆಲೋಚನೆ, ಯಾರನ್ನು ಮಾತಾಡ್ಸೋಕೆ ಹೋದ್ರೂ ಕೂಡ ಯಾಕೋ ತನ್ನೊಳಗನೇ ವಿಪರೀತ ಕೋಪ ಜಾಸ್ತಿ ಆಗ್ತಕ್ಕಂಥ ವಾತಾವರಣಗಳು ನಿಮ್ಮ ಸ್ವರದ ಆಧಾರ ಮೇಲೆ ತೋರಿಸ್ತಾ ಇರ್ತಕ್ಕಂಥದ್ದು.
ಅದರ ಜೊತೆಯಲ್ಲಿ ಮುಂದೆ ಭವಿಷ್ಯದ ವಿಚಾರಕ್ಕೆ, ಯಾಕೆಂದರೆ ಕುಟುಂಬದ ವಿಚಾರಕ್ಕೆ ಅನ್ನ ಬಟ್ಟೆಗೆ ಕೊರತೆ ಇಲ್ಲ, ಸಾಧಾರಣವಾಗಿ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದೆಲ್ಲವೂ ಕೂಡ ಉಂಟು. ಆದರೆ ಅಭಿವೃದ್ಧಿ ಅಂತಕ್ಕಂಥದ್ದು ಕಾಣದೇ ಇರತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಮುಖ್ಯವಾದ ತೀರ್ಮಾನಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಎಲ್ಲೋ ಮಾನಸಿಕವಾದಂಥ ವಿಪರೀತವಾದಂಥ ಒತ್ತಡಕ್ಕೆ ಸಿಲುಕಾಕೊಂಡು ಅಲ್ಲಿ ಇರಬೇಕಾಗದಲೇ ಇರ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗ್ತದೆ ಇರುವಂಥ ಜಾಗದಲ್ಲಿ ಅಂತ ಹೇಳ್ತದೆ. ಹೌದೋ ಅಲ್ವ ತಾಯಿ? ಹೌದು ಗುರುಜಿ. ಹೇಳಿ ತಾಯಿ, ಏನಾಗಬೇಕು? ಅದೇ ಕೆಲಸದ ಬಗ್ಗೆ ಕೇಳ್ಬೇಕಾಯ್ತು. ಮೊದಲು ಹೇಳಿದ್ದೆ ಅದನ್ನೇ ನಿಮಗೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅಂತಕ್ಕಂಥದ್ದು. ಆಗಲಿ, ಒಂದು ಕೆಲಸವನ್ನು ಮಾಡಿ, ಈ ನಿಮ್ಮ ಸ್ವರದ ಆಧಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಉದ್ಯೋಗದಲ್ಲಿ ಪ್ರಗತಿ ಮತ್ತು ಆರ್ಥಿಕ ಪ್ರಗತಿ ಆಗಬೇಕು ಅಂತಂದರೆ ಪ್ರತಿ ಗುರುವಾರ ಅಲ್ಲೆಲ್ಲಾದರೂ ನಿಮ್ಮ ಹತ್ತಿರದಲ್ಲೆಲ್ಲಾದರೂ ಮಠಮಾನ್ಯಗಳು ಅಂದರೆ ಗದ್ದಿಗೆಗಳೆಲ್ಲಾದರೂ ಇದ್ದರೆ, ಅಂದರೆ ಯಾರು ತಪಸ್ವಿಗಳು ಐಕ್ಯವಾಗಿರ್ತಕ್ಕಂಥ ಗದ್ದಿಗೆಗಳು ಯಾವುದಾದ್ರೂ ಇದ್ದಂಥ ಪಕ್ಷದಲ್ಲಿ ಆ ಗದ್ದಿಗೆಯ ದರ್ಶನವನ್ನು ಮಾಡ್ತಕ್ಕಂಥದ್ದು, ಅಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಏನಾದರೂ ಒಂದು ಸಣ್ಣದಾಗಿ ಸ್ವೀಟನ್ನು ಕೊಡ್ತಕ್ಕಂಥದ್ದನ್ನು ಈ ಪದ್ಧತಿಯನ್ನು ರೂಢಿ ಮಾಡ್ಕೊಂಡು ಬನ್ನಿ. ಕಾಲಕ್ರಮೇಣವಾಗಿ ಭಗವಂತ ಅನುಗ್ರಹ ಕೊಡ್ತಾನೆ. ಶುಭವಾಗಲಿ. ಓಕೆ ಮಾ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ತಿಳಿಸಿ ಗುರುಜಿ. ಖಂಡಿತ. ಇವತ್ತಿನ ದಿವಸ ತುಲಾರಾಶಿನಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ದಾರಿಯಾಗ್ತಕ್ಕಂಥದ್ದು, ನೆರೆಹೊರೆಯವರಿಂದ ಬಂಧುಗಳಿಂದ ಮಾನ ಅಪಮಾನಗಳಿಗೆ ಗುರಿಯಾಗ್ತಕ್ಕಂಥ ಒಂದು ಸಾಧ್ಯತೆಗಳು, ಸಾಲದ ಚಿಂತೆಗಳು ಹೆಚ್ಚಾಗಿ ಕಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಮತ್ತು ಘಾಸಿಗೊಳಗಾಗ್ತಕ್ಕಂಥದ್ದು, ಸ್ವಲ್ಪ ನೋವನ್ನು ಅನುಭವಿಸ್ತಕ್ಕಂಥದ್ದು, ಸ್ಥಿರಾಸ್ತಿ ಮಾಡೋದಕ್ಕಾಗಲಿಲ್ಲ ಅನ್ನೋ ರೀತಿಯಾದ ನೋವು ಆಗ್ತಕ್ಕಂಥದ್ದು, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ವಾಹನಕ್ಕಾಗಿ ಅಧಿಕ ಖರ್ಚು ಮಾಡತಕ್ಕಂಥ ಒಂದು ಸ್ಥಿತಿಗತಿಗಳು ಬರುವಂಥದ್ದನ್ನು ತುಲಾರಾಶಿ ನೋಡ್ತಕ್ಕಂಥದ್ದು. ಓಂ ಕೇತವೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ಅಧಿಕ ತಿರುಗಾಟ, ಅದರಿಂದ ಅನುಕೂಲವನ್ನು ನೋಡ್ತಕ್ಕಂಥದ್ದು, ಆಕಸ್ಮಿಕವಾಗಿ ದುಂದು ವೆಚ್ಚವನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ, ಮಕ್ಕಳ ಮನಸ್ಸಿಗೆ ಹಿಂಸೆಯಾಗ್ತಕ್ಕಂಥ ರೀತಿಯಲ್ಲಿ ನಡವಳಿಕೆಗಳಿರ್ತಕ್ಕಂಥದ್ದನ್ನು ಇವತ್ತಿನ ದಿವಸ ವೃಶ್ಚಿಕ ರಾಶಿ ನೋಡ್ತಕ್ಕಂಥದ್ದು. ಗಣಪತಿಗೆ ಎಳ್ಳು ಬೆಲ್ಲ ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಧನುಸ್ಸು ರಾಶಿ, ವಾಹನ ಅಪಘಾತಗಳಾಗ್ತಕ್ಕಂಥದ್ದು, ಸಮುದ್ರ ನೀರು ನದಿ ಇರುವಂಥ ಕ್ಷೇತ್ರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು, ಸ್ವಂತ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ಸ್ಥಿರಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟು ಮೆಟ್ಟಿಲೇರಬೇಕಾದಂಥ ಒಂದು ಸಾಧ್ಯತೆಗಳೇನಾದರೂ ಬರುವಂಥದ್ದನ್ನು ಧನುಸ್ಸು ರಾಶಿ ನೋಡುವಂಥದ್ದು. ಓಂ ಗಂ ಗಣಪತಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಕರ ರಾಶಿ, ಶುಭ ಕಾರ್ಯಗಳಿಗೆ ಅಧಿಕ ಖರ್ಚುಗಳು ಬರ್ತಕ್ಕಂಥದ್ದು, ಆತ್ಮೀಯರಿಂದ ನೆರೆಹೊರೆಯವರಿಂದ ಬಂಧುಗಳಿಂದ ಕಿರಿಯ ಸಹೋದರರಿಂದ ಮೋಸಕ್ಕೊಳಗಾಗ್ತಕ್ಕಂಥ ಒಂದು ಸಾಧ್ಯತೆಗಳು, ಸ್ವಯಂಕೃತ ಅಪರಾಧದಿಂದ ದುಂದು ವೆಚ್ಚವನ್ನು ಮಾಡಿಕೊಳ್ತಕ್ಕಂಥದ್ದನ್ನು ಮಕರ ರಾಶಿ ನೋಡುವಂಥದ್ದು. ಸೇವಂತಿಗೆ ಪುಷ್ಪದಿಂದ ಶಿವಲಿಂಗಕ್ಕೆ ಅಷ್ಟೋತ್ತರವನ್ನು ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ಸಾಲದ ಸಹಾಯ ಲಭಿಸುವಂಥದ್ದು, ಕುಟುಂಬದಲ್ಲಿ ವಾಗ್ವಾದಗಳು ಮತ್ತು ಕಿರಿಕಿರಿಗಳಾಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಿಗೆ ಸೇವಕರು ಮತ್ತು ಕಾರ್ಮಿಕರು ದೊರಕತಕ್ಕಂಥ ಒಂದು ವಾತಾವರಣವನ್ನು ಇವತ್ತಿನ ದಿವಸ ಕುಂಭರಾಶಿ ನೋಡುವಂಥದ್ದು. ಮೌನ ವ್ರತವನ್ನು ಆಚರಣೆ ಮಾಡ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮೀನರಾಶಿ, ಮಕ್ಕಳಿಗೆ ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಆರೋಗ್ಯ ವ್ಯತ್ಯಾಸ, ಮಾನಸಿಕವಾದಂಥ ಕಿರಿಕಿರಿ ಮತ್ತು ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಮಾನಸಿಕವಾದಂಥ ಕಿರಿಕಿರಿಗಳು ಉತ್ಪತ್ತಿ ಆಗ್ತಕ್ಕಂಥದ್ದು, ಫೈನಾನ್ಸ್, ಒಡವೆ, ವಸ್ತ್ರ ವ್ಯಾಪಾರಸ್ಥರಿಗೆ ಅನುಕೂಲವಾದರೂ ಕೂಡ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಗ್ರತೆಯಿಂದ ಇರತಕ್ಕಂಥದ್ದು, ಪಿತ್ತ ದೋಷಗಳು ಜಾಸ್ತಿ ಆಗ್ತಕ್ಕಂಥದ್ದು, ಉಷ್ಣ ಬಾಧೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ತಲೆ ಸುತ್ತು ಬರತಕ್ಕಂಥದ್ದು, ಅಧಿಕ ಉಷ್ಣದಿಂದ ಹೊಟ್ಟೆ ನೋವು ಜಾಸ್ತಿ ಆಗ್ತಕ್ಕಂಥ ಒಂದು ಸಾಧ್ಯತೆಗಳೆಲ್ಲವೂ ಕೂಡ ಇವತ್ತಿನ ದಿವಸ ಈ ಮೀನರಾಶಿ ಆಗಿರುವಂಥದ್ದು. ಗಣಪತಿಗೆ 21 ಪ್ರದಕ್ಷಿಣೆ ಹಾಕೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಶುಭವಾಗಿ. ಓಕೆ ಗುರುಜಿ, ಪ್ರಿಯಾಂಕಾ ಕರೆ ಮಾಡಿದ್ದಾರೆ ಅರಸೀಕೆರೆಯಿಂದ. ಮಾತಾಡೋಣ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಹೇಳಿ ಮಾ, ಯಾರ ಬಗ್ಗೆ ಕೇಳಬೇಕು? ಓಕೆ ಮಾ, ಜನ್ಮ ದಿನಾಂಕ ತಿಳಿಸಿ. 9/5/1996. ಓಕೆ ಮಾ, ಹುಟ್ಟಿದ ಸಮಯ ಹೇಳಿ ಮಾ. ರಾತ್ರಿ 5 ಮೇಡಮ್. ಮಾತಾಡಿ ಗುರುಜಿ ಹತ್ರ. ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಅರಸೀಕೆರೆಯಿಂದ ಗುರುಜಿ. ಕಾರ್ಯಕ್ರಮ ನೋಡ್ತೀರಾ ಪ್ರತಿ ದಿವಸ? ಗುರುಜಿ, ತಪ್ಪದಿಲ್ಲ. ಆಗಲಿ. ಆಗಲಿ ತಾಯಿ, ಒಳ್ಳೇದಾಗಲಿ. ಭಗವಂತನ ಆಶೀರ್ವಾದ ಒಳ್ಳೇದಾಗುತ್ತೆ. ಒಂದು ನಿಮ್ಮ ಸ್ವರದ ಆಧಾರವನ್ನು ತೆಗೆದುಕೊಂಡು ನೋಡಿದಾಗ ಯಾಕೋ ಬರೀ ಸಂಕಷ್ಟ, ನಷ್ಟ, ಅವಮಾನ, ಅಪವಾದ, ಕಣ್ಣೀರು ಇವೆಲ್ಲವನ್ನು ಕೂಡ ನೋಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ
ಬೆಳವಣಿಗೆನೇ ಕಾಣ್ತಲ್ಲ, ದರಿದ್ರ ಅಂತಕ್ಕಂಥದ್ದು ಆವರಿಸಿಬಿಟ್ಟಿದೆ ಇಡೀ ಕುಟುಂಬಕ್ಕೆ ಅನ್ನೋ ರೀತಿಯಾದಂಥ ವಾತಾವರಣ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕಾಲು ನೋವು, ಮೊಣಕಾಲು ಕೆಳಭಾಗದಲ್ಲಿ ವಿಪರೀತವಾದಂಥ ನೋವು ಕಾಣಿಸ್ಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಸುಸ್ತು ಜಾಸ್ತಿ ಆಗ್ತಕ್ಕಂಥದ್ದು, ಬೆನ್ನು ಸೆಳೆತ ಜಾಸ್ತಿ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು. ಕೆಲಸನೇ ಮಾಡೋದಕ್ಕಾಗದಲ್ಲ, ಸೋಮಾರಿತನೇ ಹೆಚ್ಚಾಗಿ ಕಾಡ್ತಾ ಇದೆ. ಹೌದೋ ಅಲ್ವೋ? ವಿಶೇಷವಾಗಿ ನಿಮಗೆ ಅನುಕೂಲವಾಗಬೇಕು ಅಂದರೆ ಒಂದು ಕೆಲಸವನ್ನು ಮಾಡಿ. ಪ್ರತಿ ಶನಿವಾರ ದಿವಸ ಹನುಮಂತನಿಗೆ ತೈಲಾಭಿಷೇಕ, ತಿಲ ತೈಲಾಭಿಷೇಕವನ್ನು ಮಾಡಿಸಿ, ಅಂದರೆ ಎಳ್ಳೆಣ್ಣೆ ಅಭಿಷೇಕವನ್ನು ಹನುಮಂತನಿಗೆ ಮಾಡಿಸಿ. ಎಲ್ಲವೂ ಕೂಡ ಅನುಕೂಲವಾಗುತ್ತೆ. ಶುಭವಾಗಲಿ. ಓಕೆ ಪ್ರಿಯಾಂಕಾ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಶುಕ್ರನ ಸ್ಥಾನ ಪಲಟವಾಗ್ತಾ ಇದೆ, ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂತಹ ಆತಂಕ. ಯಾಕೆಂದರೆ ಕಳೆದ ಹಲವಾರು ಸಂಚಿಕೆಗಳಲ್ಲಿ ಹಲವಾರು ಭವಿಷ್ಯವನ್ನು ನೋಡಿದ್ರಿ, ಅವೆಲ್ಲವೂ ಕೂಡ ನಿಜವಾಗ್ತಾ ಇದೆ. ಸೊ ಹಾಗಾಗಿ ಶುಕ್ರನ ಸ್ಥಾನ ಪಲಟದಿಂದ ಏನಾಗುತ್ತೆ, ಇದಕ್ಕೆ ಪರಿಹಾರ ಏನು ತಿಳಿಸಿ ಗುರುಜಿ. ಖಂಡಿತ. ಸಾಮಾನ್ಯವಾಗಿ ಶುಕ್ರನ ಸ್ಥಾನ ಪಲಟ, ಯಾಕೆಂದರೆ ತುಂಬ ಜನ, ಸಹಸ್ರಾರು ಜನಗಳಲ್ಲೂ ಕೂಡ ಫೋನ್ ಮಾಡಿ ಹಿಂಗೆ ಆಯಿತು ನೀವು ಹೇಳಿದ ಹಿಂಗೆ ಆಯಿತು ಅನ್ನೋ ರೀತಿಯಾದಂಥ ಒಂದು ಮೆಸೇಜನ್ನ ನಮ್ಮ ಕಚೇರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಅದ್ಭುತ. ಯಾಕೆಂದರೆ ಗುರುವಿನ ಅನುಗ್ರಹ, ತಾಯಿ ಭಗವತಿ ಎಲ್ಲವೂ ಕೂಡ ಅವರ ಪಾದಕ್ಕೆ ಸಮರ್ಪಣೆ. ಕಳೆದ ಸಂಚಿಕೆಯಲ್ಲಿ ಕಟಕ ರಾಶಿನವರಿಗೆ ಹೇಳಿರ್ತಕ್ಕಂಥದ್ದು. ತದನಂತರವಾಗಿ ಈಗ ಇನ್ನು ಮುಂದೆ ಸಿಂಹರಾಶಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ ಅಪಮಾನವನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳೇನಾದರೂ ಬರುವಂಥದ್ದು, ಬೇಡದ ಸಂಬಂಧಗಳಿಗೆ ಒಳಗಾಗ್ತಕ್ಕಂಥ ಒಂದು ಸಾಧ್ಯತೆಗಳೆಲ್ಲವೂ ಕೂಡ ಭಾವನಾತ್ಮಕವಾದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿಯಾದಂಥ ಎಮೋಷನಲ್ ಆಗ್ತಕ್ಕಂಥ ಒಂದು ಸಾಧ್ಯತೆಗಳೆಲ್ಲವೂ ಕೂಡ ತೋರಿಸ್ತಾ ಇರ್ತಕ್ಕಂಥ ಸಿಂಹರಾಶಿನದಾಗಿರುವಂಥದ್ದು. ಅದೇ ರೀತಿಯಲ್ಲಿ ಸಂಕಷ್ಟವನ್ನು ಅನುಭವಿಸಬೇಕಾದಂಥ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಅನಿರೀಕ್ಷಿತವಾಗಿ ಏನಾದರೂ ಸಾಲವನ್ನು ಬಂಧುಗಳಿಗೋಸ್ಕರವಾಗಿಯೋ ಉದ್ಯೋಗಕ್ಕೋಸ್ಕರವಾಗಿಯೋ ಅಥವಾ ಉದ್ಯೋಗಕ್ಕೋಸ್ಕರವಾಗಿ ಏನಾದರೂ ಕೊಟ್ಟು ಕಳ್ಕೊಳ್ತಕ್ಕಂಥದ್ದು, ಇದೇನಾದರೂ ಆಗ್ತಕ್ಕಂಥದ್ದು ಸ್ವಲ್ಪ ಜಾಗ್ರತೆ. ಕನ್ಯಾ ರಾಶಿನವ್ರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ಥಿರಾಸ್ತಿ ಯೋಗ, ಅದೃಷ್ಟ ಒಲಿದು ಬರ್ತಕ್ಕಂಥದ್ದು, ವಾಹನ ಯೋಗಗಳು ಕೂಡಿ ಬರ್ತಕ್ಕಂಥದ್ದು, ಹೆಣ್ಣು ಮಗಳೊಬ್ಬಳಿಂದ ಅನುಕೂಲದ ಒಂದು ಪ್ರವೃತ್ತಿಗಳನ್ನು ನೋಡ್ತಕ್ಕಂಥದ್ದು, ಧನ ಸಹಾಯಗಳು ವರದಿ ಬರ್ತಕ್ಕಂಥದ್ದು, ಆರ್ಥಿಕವಾದಂಥ ಬೆಳವಣಿಗೆ ಆಗ್ತಕ್ಕಂಥದ್ದು, ಅದ್ಭುತವಾದಂಥ ಕಾಲ ಅಂತಕ್ಕಂಥದ್ದು ಈ ಕನ್ಯಾ ರಾಶಿನದಾಗಿರ್ತಕ್ಕಂಥದ್ದು. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಉದ್ಯೋಗ ಬದಲಾವಣೆಯಾಗಬೇಕು, ಸ್ಥಿರಾಸ್ತಿ ಮಾಡಬೇಕು, ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಸಾಲದ ಸಹಾಯ ಸಿಗಬೇಕು, ಅಥವಾ ಅನಿರೀಕ್ಷಿತವಾಗಿ ಬೆಳವಣಿಗೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು, ಸ್ವಂತ ಉದ್ಯಮವನ್ನು ಪ್ರಾರಂಭ ಮಾಡಬೇಕು, ಅದ್ಭುತವಾದಂಥ ಅವಕಾಶ ಮಾಡುವಂಥ ಯೋಗ ಬಲಗಳು ಕೂಡಿ ಬರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅನಿರೀಕ್ಷಿತವಾದಂಥ ಒಂದು ಪ್ರಯಾಣಗಳನ್ನು ಹೊಡತಕ್ಕಂಥದ್ದು, ಐಷಾರಾಮಿ ಜೀವನವನ್ನು ಮಾಡೋದಕ್ಕೆ ದಾರಿ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಈ ತುಲಾ ರಾಶಿನದಾಗಿರುವಂಥದ್ದು. ಇನ್ನು ವೃಶ್ಚಿಕ ರಾಶಿನವ್ರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ ಮೋಜು ಮಸ್ತಿಯಲ್ಲಿ ತೊಡಗ್ತಕ್ಕಂಥದ್ದು, ಸ್ವಲ್ಪ ದುರಭ್ಯಾಸಗಳನ್ನು ಅತಿ ಹೆಚ್ಚು ಮಾಡಿಕೊಳ್ತಕ್ಕಂಥದ್ದು, ಸಂಗಾತಿಯಿಂದಗೆ ತುಂಬ ಪ್ರೀತಿ, ವಿಶ್ವಾಸ, ಅನುರಾಗವನ್ನು ತೋರಿಸ್ತಕ್ಕಂಥ ಒಂದು ಪರಿಸ್ಥಿತಿ, ಸಂಗಾತಿಯಿಂದ ಧನಾಗಮನವಾಗ್ತಕ್ಕಂಥದ್ದು, ಮಹಿಳೆಯರಿಂದ ಅನುಕೂಲವಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಬಂದದ್ದನ್ನು ಕಳೆದುಕೊಳ್ತಕ್ಕಂಥ ಒಂದು ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗ್ತಕ್ಕಂಥದ್ದು. ಸ್ವಲ್ಪ ಜಾಗ್ರತೆ. ಅದೇ ರೀತಿಯಲ್ಲಿ ಸ್ಥಿರಾಸ್ತಿಯನ್ನು ನಷ್ಟ ಮಾಡಿಕೊಂಡು ವಿಲವಿಲ ಒದ್ದಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ಕೂಡ ನಿರ್ಮಾಣವಾಗ್ತಕ್ಕಂಥದ್ದು. ಕುಟುಂಬಕ್ಕೆ ಅಪವಾದಗಳೇನಾದರೂ ತಂದು ಬಿಡ್ತೀರಿ, ಸ್ವಲ್ಪ ಏನೋ ಮಾಡಿಬಿಟ್ಟು ಹಿಂಗೆ ನಡೀತದೆ ಅನ್ನೋ ರೀತಿಯಲ್ಲಿ ಹೋಗ್ಬಿಟ್ಟು ಕುಟುಂಬಕ್ಕೇನೋ ಅಪಮಾನವನ್ನೇನು ತರುವಂಥ ಸಾಧ್ಯತೆಗಳು ವೃಶ್ಚಿಕ ರಾಶಿನವ್ರಿಗಿರ್ತಕ್ಕಂಥದ್ದು. ಸ್ವಲ್ಪ ಜಾಗ್ರತೆ. ಇನ್ನು ಧನುಸು ರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಆರೋಗ್ಯವನ್ನು ಸರಿಯಾಗಿ ನೋಡಿಕೊಳ್ಬೇಕು. ಶುಗರ್ ವ್ಯತ್ಯಾಸ ಇರ್ತಕ್ಕಂಥದ್ದು, ಏನೋ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆಗಳಿರ್ತದೆ, ಸ್ವಲ್ಪ ಜಾಗ್ರತೆಯಿಂದ ನೋಡಿಕೊಳ್ಳಿ. ಅದೇ ರೀತಿಯಲ್ಲಿ ಸ್ವಲ್ಪ ಸಾಲದ ಸುಳಿಗೆ ಅಥವಾ ಸಾಲಗಾರರಿಂದ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥದ್ದು, ಶತ್ರುಗಳಿಂದ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥದ್ದು, ಹೆಣ್ಣು ಮಕ್ಕಳಿಂದ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗ್ತಕ್ಕಂಥದ್ದು, ಶತ್ರುಕಾಟಗಳು, ನಷ್ಟಗಳು ಜಾಸ್ತಿ ಆಗ್ತಕ್ಕಂಥದ್ದು, ಉದ್ಯೋಗ ಬದಲಾವಣೆ ಮಾಡೋದಕ್ಕೋಗಿ ನಷ್ಟವನ್ನು ಮಾಡಿಕೊಳ್ತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ನಿರ್ಮಾಣವಾಗ್ತಕ್ಕಂಥ ಧನುಸ್ಸು ರಾಶಿನದಾಗಿರುವಂಥದ್ದು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಯೋಗಗಳು ಕೂಡಿ ಬಂದರೂ ಕೂಡ ದೂರ ಪ್ರದೇಶಕ್ಕೆ ಏನಾದರೂ ಹೋಗಬೇಕು ಉದ್ಯೋಗ ನಿಮಿತ್ತ, ಅದೃಷ್ಟ ಒಲಿದು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಉಂಟು. ಪ್ರೀತಿ ಪ್ರೇಮದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು, ತುಂಬ ದಿವಸದಿಂದ ಪ್ರೀತಿಯನ್ನು ಮಾಡ್ತಾ ಇದ್ದೀರಿ, ಯಾಕೋ ಅದಕ್ಕೆ ಪೂರಕವಾದಂಥ ವಾತಾವರಣ ಮನೆಯಲ್ಲಿ ಸಿಗ್ತಾ ಇಲ್ಲ, ಈಗ ಸಿಗತಕ್ಕಂಥ ಸಾಧ್ಯತೆಗಳು, ಶುಭ ಕಾರ್ಯಗಳ ಯೋಗಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು, ಐಷಾರಾಮಿ ಬೆಳವಣಿಗೆ ಆಗೋದಕ್ಕೆ ದಾರಿ ಆಗ್ತಕ್ಕಂಥದ್ದು, ಹೆಂಗಾಗುತ್ತೋ ಗೊತ್ತಿಲ್ಲ, ಬೆಳವಣಿಗೆ ಆಗೋದಕ್ಕೆ ದಾರಿ ಆಗ್ತಕ್ಕಂಥ ಒಂದು ಸಾಧ್ಯತೆಗಳೆಲ್ಲವೂ ಕೂಡ ಕೊಡ್ತಕ್ಕಂಥದ್ದು. ತುಂಬ ಇಂಪ್ರೂವ್ಮೆಂಟ್ ಆಗಿರ್ತಕ್ಕಂಥ ಒಂದು ಪ್ರದೇಶಕ್ಕೋ ಅಥವಾ 5 ಸ್ಟಾರ್ ಹೋಟ್ಲಲ್ಲಿ ವಾಸ ಮಾಡ್ತಕ್ಕಂಥದ್ದು ಅಥವಾ ಲಕ್ಸುರಿ ಲೈಫನ್ನು ಲೀಡ್ ಮಾಡ್ತಕ್ಕಂಥದ್ದು, ಇಂಥವೇನಾದರೂ ನಿರ್ಮಾಣವಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ದುರಭ್ಯಾಸಗಳು ಅಂತಕ್ಕಂಥದ್ದು, ಮೋಜು ಮಸ್ತಿ, ಜೂಜು, ರೇಸ್, ಲಾಟರಿ, ಕುಡಿತ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಕ್ಕಂಥದ್ದು. ಒಳ್ಳೆಯದೂ ಇದೆ, ಅದೇ ರೀತಿಯಲ್ಲಿ ಕೆಟ್ಟದೂ ಕೂಡ ಮಕರ ರಾಶಿನವ್ರಿಗೆ ಇರ್ತಕ್ಕಂಥದ್ದು ಉಂಟು. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ
ಈ ಅದ್ಭುತ ಯೋಗ ಅಂತಕ್ಕಂಥದ್ದು ಕೂಡಿ ಬರ್ತದೆ. ಸ್ಥಿರಾಸ್ತಿ ಯೋಗ, ತಾಯಿಯಿಂದ ಅನುಕೂಲ, ಉದ್ಯೋಗ ಲಾಭ, ವಿದೇಶ ಯೋಗ ಪ್ರಯಾಣವಾಗ್ತಕ್ಕಂಥದ್ದು ಇದೆಲ್ಲವೂ ಕೂಡ ನಿರ್ಮಾಣವಾಗ್ತದೆ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಬಹಳ ಜಾಗ್ರತೆ. ಉದ್ಯೋಗದಲ್ಲಿ ಏನೋ ಕುತ್ತು ಬರುತ್ತೆ, ಏನೋ ಒತ್ತಡಕ್ಕೆ ಒಳಗಾಗ್ತೀರಿ, ಕೋರ್ಟ್ ಕೇಸಿನಾದರೂ ಸಿಗಾಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು, ವಾಹನದಿಂದ ತೊಂದರೆ, ಸ್ನೇಹಿತರಿಂದ ಅಥವಾ ಸ್ನೇಹಿತರ ಕುಟುಂಬದಿಂದ ನಿಮಗೆ ಕಂಟಕಗಳು ಬರ್ತಕ್ಕಂಥ ಒಂದು ಸಾಧ್ಯತೆಗಳೆಲ್ಲವೂ ಕೂಡ ಇರ್ತಕ್ಕಂಥದ್ದು ಉಂಟು. ಬಂಧು ಬಾಂಧವರಿಂದ ಏನೋ ಸಮಸ್ಯೆಗಳಾಗ್ತದೆ, ಬಂಧು ಬಾಂಧವರಿಗೆ ಏನೋ ಹೆಲ್ಪ್ ಮಾಡೋಕೆ ಹೋಗಿ ನೀವು ಸಮಸ್ಯೆಗೆ ಸಿಗಾಕೊಳ್ತಕ್ಕಂಥ ಸಾಧ್ಯತೆಗಳು. ಬಹಳ ಜಾಗ್ರತೆ. ಇದಿಷ್ಟು ನಡೀತಕ್ಕಂಥದ್ದು ಜಾತಕ ಪೂರಕವಾಗಿತ್ತು, ಜಾತಕ ಹೊಂದಾಣಿಕೆ ಆಯಿತು. ಇದಕ್ಕೆ ಅಂದರೆ 100ಕ್ಕೆ 100 ಭಾಗ ಈ ಕೆಲಸಗಳೆಲ್ಲವೂ ಕೂಡ ನಡೀತದೆ. ಶುಭವಾಗಲಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಶುಕ್ರನ ಸ್ಥಾನಪಲ್ಲಟಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ಮಾಹಿತಿಯನ್ನು ತಿಳಿಸಿದ್ರಿ. ಧನ್ಯವಾದ ಗುರುಜಿ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.